ಆಪ್ ಕಿ ಅದಾಲತ್ನಲ್ಲಿ ದೇಶದ ಅತ್ಯಂತ ಸೀನಿಯರ್ ನಾಯಕರಲ್ಲಿ ಒಬ್ಬರಾದ ಗುಲಾಂ ನಬಿ ಆಜಾದ್ ಅವರ ಮೇಲೆ ಆರೋಪ ಮಾಡಲಾಗ್ತಿರೋದು ಇವರು ವಿಶ್ವಾಸದ್ರೋಹ ಬಗೆದರು ಎಂದು. ಆಜಾದ್ ಸಾಹೇಬ್ರೆ, ಯಾವಾಗ ನಿಮ್ಮ ಪುಸ್ತಕ ಹೊರಗೆ ಬಂತಲ್ಲ, ಕಾಂಗ್ರೆಸ್ನಲ್ಲಿದ್ದ ನಿಮ್ಮ ಹಳೆ ಸ್ನೇಹಿತರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಹೇಗಿದ್ದ ಹೇಗಾದ ಎಳೆಯ ಮೂರ್ಖ ಆದ ಅಂತ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ವಿಶ್ವಾಸದ್ರೋಹದಿಂದಾಗಿ ಮೂರ್ಖರಾಗಿದ್ದಾರೆ ಅಂತ. ಮತ್ತೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ವಕ್ತಾರರು ನಿಮಗಾಗಿ ಒಂದು ಕವನ ಕೂಡ ಬರೆದಿದ್ದಾರೆ. ದುಃಖ ಆಗ್ತಿರೋದು ಅವರ ವಿಶ್ವಾಸದ್ರೋಹಿಯಾಗಿದ್ದಕ್ಕಲ್ಲ, ಬೇಜಾರಾಗ್ತಿರೋದು ಹೇಗಿದ್ದ ಹೇಗಾದ ಅಂತ. ಹೇಗಿದ್ದ ಹೇಗಾದ ಗೊತ್ತಾ ಅಂತ ಕೇಳ್ತಾ ಇದ್ದಾರಲ್ಲ, ಈ ಪರಿಸ್ಥಿತಿಗೆ ಕಾರಣನೇ ಅವರಲ್ವಾ ಹಾಗಿದ್ದವನು ಹೀಗಾಗಕ್ಕೆ. ನೋಡಿ, ನಾನು ಮೋಸಗಾರ ಅಲ್ಲ, ಆದ್ರೆ ಪ್ರಾಮಾಣಿಕ. ನಾನು ಮೋಸಗಾರರು ಯಾರು ಅಂದ್ರೆ, ಪ್ರತಿಯೊಂದು ಅವ್ರ ಕಣ್ಣು ಕಾಣಿಸ್ತಾ ಇದ್ರೂ ಏನು ಕಾಣಿಸ್ದೇ ಇರೋ ಥರ ಎಲ್ಲ ಹಾಳಾಗೋಗಿದೆ ಅಂತ ಲೀಡರ್ಶಿಪ್ಗೆ ಹೇಳೋ ಧೈರ್ಯ ಇಲ್ವಲ್ಲ, ಅವರು ಮೋಸಗಾರರು. ಅವರು ಲೀಡರ್ಗೆ ಮೋಸ ಮಾಡ್ತಾ ಇದ್ದಾರೆ, ತಮ್ಮ ಪಾರ್ಟಿಗೆ ಮೋಸ ಮಾಡ್ತಾ ಇದ್ದಾರೆ. ಮತ್ತೆ ಅವರಿಗೆ ಒಂದು ವಿಷಯ ಹೇಳಕ್ಕೆ ಯಾರಿಗೆ ನಿಜ ಹೇಳೋಂಥ ಧೈರ್ಯ ಇಲ್ವೋ, ದಾರ್ಷ್ಟ್ಯ ಇಲ್ವೋ, ಪಾರ್ಟಿ ಸರ್ವನಾಶ ಆಗಿದೆ ಅಂತ ಹೇಳಕ್ಕಾಗಲ್ವೋ. ಯಾವ ಪಾರ್ಟಿ ಹಿಂದೂಸ್ತಾನದ 34-35 ಸ್ಟೇಟ್ಗಳಲ್ಲಿ ಆಳ್ವಿಕೆ ಮಾಡಿತ್ತೋ, ಒಂದು ಕಾಲದಲ್ಲಿ ಪಾರ್ಲಿಮೆಂಟಲ್ಲಿ 414 ಸೀಟ್ ತಗೊಂಡಿತ್ತೋ, ಅದು 2 ಎಲೆಕ್ಷನ್ನಲ್ಲಿ ಕೇವಲ 50-55 ಸೀಟ್ ಕೂಡ ಗೆಲ್ತಾ ಇಲ್ಲ. ಅಪೋಸಿಷನ್ ಲೀಡರ್ ಕೂಡ ಮಾಡಕ್ಕಾಗ್ತಿಲ್ಲ. ಅವರು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದ್ದೂ ಕೂಡ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ವೋ, ಅವರು ಮೋಸಗಾರರು. ಅವರು ತಮ್ಮ ಪಾರ್ಟಿಗೆ ಮೋಸ ಮಾಡ್ತಿದ್ದಾರೆ. ಅವರಿಗೆಲ್ಲ ಆಜಾದ್ ಸಾಹೇಬ್ರು ಕಾಂಗ್ರೆಸ್ಸಿಂದ ಬೇರೆಯಾದ್ರು ಅನ್ನೋ ಕಂಪ್ಲೇಂಟ್ ಅಂತೂ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ನೀವು ರಾಹುಲ್ನ ಇಷ್ಟಪಡದೇ ಇದ್ರೂ ಪರವಾಗಿಲ್ಲ, ಮೋದಿನ ಇಷ್ಟಪಟ್ರೆ ತೊಂದರೆ ಆಗುತ್ತೆ. ನೋಡಿ, ನಾವು ಮೋದಿಜಿನೂ ಇಷ್ಟಪಡಲ್ಲ, ಆಮೇಲೆ ನಾವು ರಾಹುಲ್ ಜಿನ ಕಡೆಗಣಿಸೋದೂ ಇಲ್ಲ. ಈಗ ಪ್ರಶ್ನೆ ಗರ್ಲ್ ಫ್ರೆಂಡ್ದಲ್ಲ, ಬಾಯ್ ಫ್ರೆಂಡ್ದೂ ಅಲ್ಲ. ಈಗ ನಮ್ಮ ಮುಂದೆ ಪ್ರಶ್ನೆ ಇರೋದು ಹಿಂದೂಸ್ತಾನದ ರಾಜನೀತಿ ಬಗ್ಗೆ. ಯಾವ ಕ್ಯಾಪ್ಟನ್ನು ಇದನ್ನ ಮುಳುಗ್ಸೋದಕ್ಕೆ ನೋಡ್ತಾ ಇದ್ದಾನೆ, ಆಮೇಲೆ ಯಾವ ಕ್ಯಾಪ್ಟನ್ನು ಇದನ್ನ ದಡ ತಲುಪಿಸೋ ಪ್ರಯತ್ನ ಮಾಡ್ತಿದ್ದಾನೆ ಅಂತ. ಅದರಲ್ಲಿ ನಾನು ಅವ್ರ ಧರ್ಮ ನೋಡೋದಿಲ್ಲ, ಅವ್ರ ಮುಖನೂ ನೋಡೋದಿಲ್ಲ, ಅವ್ರ ಕೆಲಸ ನೋಡ್ತೀನಷ್ಟೆ. ಇಂದಿರಾ ಗಾಂಧಿಯವರಿದ್ರು, ನಡೆಸ್ತಿದ್ರು. ರಾಜೀವ್ ಗಾಂಧಿ ಇದ್ರು, ನಡೆಸ್ತಾ ಇದ್ರು. ನೆಹರು ಅವರಿದ್ರು, ನಡೆಸ್ತಾ ಇದ್ರು. ನಮ್ಮ ದೇಶನೂ ನಡೆಸ್ತಾ ಇದ್ರು, ಪ್ರಪಂಚನೂ ನಡೆಸ್ತಾ ಇದ್ರು. ಮಿಸಸ್ ಗಾಂಧಿಯವರಿಗೆ ಪ್ರೈಮ್ ಮಿನಿಸ್ಟರ್ ಆಗುವಂಥ ಅವಕಾಶ ಸಿಗಲಿಲ್ಲ, ಆದರೆ ಹಿಂದೆ ನಿಂತು ಅವರು ನಡೆಸ್ತಾ ಇದ್ರು. ಆದರೆ ಇವತ್ತೇನಾಗಿದೆ, ಈ ಪಾರ್ಟಿನೇ ನಡೀತಿಲ್ಲ. ಸುಮ್ಮನೆ ಬೈಕೊಂಡು ತಿರುಗೋದ್ರಿಂದ ಯಾರೂ ಲೀಡರ್ ಆಗೋದಿಲ್ಲ. ಬೈಯೋದು ಕೂಡ ನೋಡಿ, ರಾಜಕೀಯದಲ್ಲಿ ಸೊಫಿಸ್ಟಿಕೇಟೆಡ್ ಬೈಗುಳ ನಡೆಯುತ್ತೆ, ಆದರೆ ಸ್ಟ್ರೀಟ್ ಲ್ಯಾಂಗ್ವೇಜಲ್ಲಿ ನಡೆಯಲ್ಲ. ಅದು ಯಾವ ಥರ ಆಗಿದೆ ಅಂದರೆ, 24 ಗಂಟೆ ನಿದ್ದೆಯಿಂದ ಹೇಳ್ತಿದ್ದಂಗೆ ನೀವ್ಯಾರನ್ನೋ ಬೈತಿದ್ದೀರಾ, ಮಲಗಕ್ ಮುಂಚೆ ಅವ್ರನ್ನ ಬೈತೀರಾ. ಇದರಿಂದ ದೇಶನೂ ನಡೆಯಲ್ಲ, ಪ್ರಪಂಚನೂ ನಡೆಯಲ್ಲ, ಅಧಿಕಾರಕ್ಕೂ ಬರಕ್ಕಾಗಲ್ಲ. ನೀವು ಹೇಳ್ತಾ ಇರೋದು ರಾಹುಲ್ ಅವರು ಹಡಗನ್ನ ಮುಳುಗಿಸ್ತಾ ಇದ್ದಾರೆ, ಮತ್ತೆ ಮೋದಿ ಅವರು ಅದನ್ನ ಓಡಿಸ್ತಾ ಇದ್ದಾರೆ. ಅದೇ ಅಲ್ವಾ ಇವಾಗ ನಡೀತಾ ಇರೋದು. ಈಗ ಕ್ಯಾಪ್ಟನ್ ಆಗ್ಬೇಕು ಅಂತಂದ್ರೆ, ಒಂದು ವೇಳೆ ಮೋದಿ ಸಾಬ್ 24/7 ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ಆಗ ಇವರು 24 ಮಿನಿಟ್ಸ್ ಆದ್ರೂ ಕೆಲಸ ಮಾಡ್ಬೇಕಲ್ವಾ. 24 ಮಿನಿಟ್ಸೂ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನೀವು ಪ್ರಧಾನಮಂತ್ರಿ ಹೇಗಾಗ್ತೀರಾ? ರಾಹುಲ್ ಗಾಂಧಿಯವರ ಬಗ್ಗೆ ಸಂಪೂರ್ಣ ಸಹಾನುಭೂತಿ ಇದೆ ನನಗೆ. ನಾನು ಅವರ ತಂದೆ ಜೊತೆಗೂ ಮಂತ್ರಿಯಾಗಿದ್ದೆ, ಅವರಪ್ಪನ ಜೊತೆ ನಾನು ಪಾರ್ಟಿನಲ್ಲೂ ಇದ್ದೆ, ಅವರ ಅಜ್ಜಿ ಜೊತೆಗೂ ನಾನು 32 ವರ್ಷಕ್ಕೆ ಮಂತ್ರಿಯಾಗಿದ್ದೆ. ಅದಕ್ಕೂ ಮೊದಲು ಯೂತ್ ಕಾಂಗ್ರೆಸ್ಸಲ್ಲಿ 18-19 ವರ್ಷ ಇದ್ದಾಗ ಇಂದಿರಾ ಗಾಂಧಿಯವರ ಜೊತೆಗೂ ಕೆಲಸ ಮಾಡಿದ್ದೀನಿ. ಅವರು 24 ಗಂಟೆ 20 ಗಂಟೆ ಕೆಲಸ ಮಾಡ್ತಾ ಇದ್ರು. ರಾಜೀವ್ ಗಾಂಧಿ 20 ಗಂಟೆ ಕೆಲಸ ಮಾಡ್ತಾ ಇದ್ರು. ಇವ್ರು ಯಾಕೆ 20 ನಿಮಿಷನೂ ಕೆಲಸ ಮಾಡಲ್ಲ? ಅವ್ರು 20 ಗಂಟೆ ಕೆಲಸ ಮಾಡಿದ್ರು, ಪ್ರಧಾನಮಂತ್ರಿ ಆದ್ರು. ಇವರು ಬರೀ 20 ನಿಮಿಷ ಕೆಲಸ ಮಾಡಿ ಪ್ರಧಾನಮಂತ್ರಿ ಆಗೋದಕ್ಕೆ ನೋಡ್ತಾ ಇದ್ದಾರೆ. ಅದು ಪಾಸಿಬಲ್ ಆಗಲ್ಲ. ನಾನು 20 ಗಂಟೆ ಕೆಲಸ ಮಾಡಿದ್ದೀನಿ. ನಾನಿವತ್ತು ಕೂಡ 70+ ನಾನಿವತ್ತು 18 ಗಂಟೆ ಕೆಲಸ ಮಾಡ್ತೀನಿ. ಹೊಸ ಪಾರ್ಟಿ ಮಾಡಿದ್ದೀನಿ. 2 ಗಂಟೆ ತನಕ ಕೂತಿರ್ತೀನಿ, ಜನಗಳನ್ನ ನೋಡ್ತಿರ್ತೀನಿ. ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಶುರು ಹಚ್ಕೋತೀನಿ. ನೀವ್ ಈ ತರ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ನಿಮ್ಮ ಪಾರ್ಟಿ ಹೆಸರು ಆಜಾದ್ ಅಂತ. ಆಜಾದ್ ಇರೋದು ಬರೀ ಹೆಸರಲ್ಲಿ ಮಾತ್ರ, ಪುಸ್ತಕದ ಹೆಸರು ಕೂಡ ಆಜಾದ್ ಅಂತ. ಆದ್ರೆ ಮೋದಿ ಅವ್ರಿಗೆ ಗುಲಾಮರಾಗಿದ್ದಾರೆ. ನೋಡಿ, ನಾನು ಯಾರಿಗೂ ಗುಲಾಮ ಅಲ್ಲ. ಹೀಗೆ ಯೋಚಿಸೋರೇನೇ ಗುಲಾಮರು. ಈ ಯೋಚನೆ ಇದೆಯಲ್ಲ,
ಒಬ್ಬ ಒಳ್ಳೆಯವನ್ನ ಒಳ್ಳೆಯವನು ಅನ್ನೋದು, ಕೆಟ್ಟವನ್ನ ಕೆಟ್ಟವನು ಅನ್ನೋದು, ಇದೇ ಗರ್ವದ ಮತ್ತು ಗುಲಾಮಿ ಅವ್ರು ಮನಸ್ಥಿತಿ. ಏನ್ ಹೇಳ್ತಾರೆ ಅಂದ್ರೆ, ಈ ಪುಸ್ತಕ ಇದೆಯಲ್ಲ, ಇದನ್ನ ಆಜಾದ್ ಸಾಹೇಬ್ರು ಬರ್ದಿದ್ದಲ್ಲ, ಇದನ್ನ ಮೋದಿ ಅವರೇ ಬರ್ದಿರೋದು. ಮತ್ತೆ ಈ ಬುಕ್ನ ಬರ್ದಿರೋದೇ ಕಾಂಗ್ರೆಸ್ನ ಡಿಮಾಲಿಷ್ ಮಾಡೋದಕ್ಕಾಗಿ, ಅವರ ಕಾಂಗ್ರೆಸ್ ಮುಕ್ತ ಭಾರತದ ಕನಸನ್ನ ನನಸು ಮಾಡೋದಕ್ಕಾಗಿ. ನೀವೇ ಯೋಚಿಸಿ, ಒಂದ್ ವೇಳೆ ಮೋದಿನೇ ಬರ್ದಿದ್ದಾರೆ ಅಂದ್ರೆ ತುಂಬಾ ಖುಷಿ ಪಡಬೇಕು. ಕಾಂಗ್ರೆಸ್ಸನ್ನ ಹೊಗಳ್ತಿದ್ದಾರೆ, ಫ್ರೀಡಮ್ ಫೈಟರ್ಸ್ನ ಹೊಗಳ್ತಾ ಇದ್ದಾರೆ, ನೆಹರೂನ ಹೊಗಳ್ತಾ ಇದ್ದಾರೆ, ಇಂದಿರಾ ಗಾಂಧಿನ ಹೊಗಳ್ತಾ ಇದ್ದಾರೆ, ಮತ್ತ ಆ ಬುಕ್ಕಲ್ಲಿ ರಾಜೀವ್ ಗಾಂಧಿನ ಹೊಗಳ್ತಿದ್ದಾರೆ, ಸೋನಿಯಾ ಗಾಂಧಿನ ಹೊಗಳ್ತಾ ಇದ್ದಾರೆ. ತುಂಬಾ ಖುಷಿ ವಿಷಯ ಅಲ್ವಾ? ಒಂದ್ ವೇಳೆ ಮೋದಿ ಈ ತರ ಬರಿತಾ ಇದ್ದಾರೆ, ಈ ತರ ಯೋಚಿಸ್ತಾ ಇದ್ದಾರೆ ಅಂದ್ರೆ ಇವ್ರು ಸಂತೋಷ ಪಡಬೇಕು. ಆದ್ರೆ ಅವ್ರ ದೂರ ಏನು ಅಂದ್ರೆ ಮೋದಿ ನನ್ನನ್ನು ಯಾಕೆ ಹೊಗಳಿಲ್ಲ ಅಂತ. ಈಗ ಅವ್ರಿಗೆ ಆಕ್ಚುಲಿ ಖುಷಿ ಆಗ್ಬೇಕಿತ್ತು, ಅವ್ರ ಅಜ್ಜಿ, ಅಜ್ಜ ಮತ್ತೆ ಅಪ್ಪನ ಹೊಗಳ್ತಿದ್ದಾರೆ ಅಂತ. ಇನ್ನೊಂದು ವಿಷಯ, ಅವರು ತಮ್ಮ ಕೆಲಸದಿಂದ ಕೆಲಸ ಮಾಡದೇ ಇರೋದ್ರಿಂದ ನಾನೂ ಮಾಡ್ತಿದ್ದೀನಿ ಅಂತ ಮೋದಿಗೆ ನೆನಪಿಸಕ್ ನೋಡ್ತಾ ಇದ್ದಾರೆ. ನಾನು ಮೋದಿಜಿ ಅವರನ್ನ ದುರ್ಬಲಗೊಳಿಸೋದಕ್ಕೆ ಕಾಂಗ್ರೆಸ್ಸಲ್ಲಿ ಪರಿವರ್ತನೆ ತನ್ನಿ, ಬ್ಲಾಕ್ ಲೆವೆಲಲ್ಲಿ ಎಲೆಕ್ಷನ್ ಮಾಡಿಸಿ, ಹಾಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಲೆಕ್ಷನ್ ನಡೆಸಿ, ಸ್ಟೇಟ್ ಲೆವೆಲಲ್ಲಿ ಎಲೆಕ್ಷನ್ ನಡೆಸಿ, ವರ್ಕಿಂಗ್ ಕಮಿಟಿಗೆ ಎಲೆಕ್ಷನ್ ನಡೆಸಿ, ಇಲ್ಲಂತೂ 26 ವರ್ಷದಿಂದ ಎಲೆಕ್ಷನ್ನೇ ಈಗ ನಡೆದಿಲ್ಲ. ನೋಡಿ, ಎಷ್ಟು ಸೀನಿಯರ್ ರಾಜಕಾರಣಿಯಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗ್ಬಿಟ್ರು. ನ್ಯಾಷನಲ್ ಪ್ರೆಸಿಡೆಂಟ್ ಎಲೆಕ್ಷನ್ಗೂ ಮುಂಚೆ ಬ್ಲಾಕ್ ಲೆವೆಲ್ ಎಲೆಕ್ಷನ್ ನಡಿಬೇಕಾಗತ್ತೆ, ಡಿಸ್ಟ್ರಿಕ್ಟ್ ಎಲೆಕ್ಷನ್ ನಡಿಬೇಕು, ಸ್ಟೇಟಲ್ ಎಲೆಕ್ಷನ್ ನಡಿಬೇಕು. ಆಗ ಆ ಜನ ಆರಿಸ್ತಾರೆ. ಅತ್ಲಾಗೆ ಬ್ಲಾಕ್ ಎಲೆಕ್ಷನ್ನೂ ನಡೆದಿಲ್ಲ, ಡಿಸ್ಟ್ರಿಕ್ಟ್ ಎಲೆಕ್ಷನ್ನೂ ನಡೆದಿಲ್ಲ. ಸೀದಾ ನ್ಯಾಷನಲ್ ಪ್ರೆಸಿಡೆಂಟ್ಗೆ ಎಲೆಕ್ಷನ್ ಮಾಡ್ಬಿಟ್ರು, ವೋಟರ್ ಲಿಸ್ಟ್ ಇಲ್ದೇನೆ ನಡೆಸ್ಬಿಟ್ರು. ಕೆಲವರಂತೂ ಈ ವೋಟರ್ ಲಿಸ್ಟ್ ಅನ್ನ ಕಂಪ್ಲೀಟ್ ಆಗೋದಕ್ಕೂ ಬಿಡೋದಿಲ್ಲ. ಆಮೇಲೆ ಕೆಲವರಂತೂ ವೋಟರ್ ಲಿಸ್ಟ್ ಅಲ್ಲಿ ಯಾರಿದಾರೋ ಆದ್ರೆ ಅವ್ರು ಏನೂ ಫೋನಲ್ಲೇ ಆಗಿರ್ಬೇಕಲ್ಲ, ಹೇಳ್ಬಿಡ್ತಾರೆ, ಖರ್ಗೆ ಅವರು ಏನೂ ನಡೆದಿಲ್ಲ. ಅಧ್ಯಕ್ಷರಾಗೋದಕ್ಕೆ. ನೋಡಿ, ಇವರು ಮತ್ತೆ ಪಾರ್ಟಿನ ಅವರೇ ನಡೆಸ್ತಾರಲ್ವಾ? ಇಲ್ಲ, ಪಾರ್ಟಿ ಯಾರಿಂದ? ಪಾರ್ಟಿನ ಅವರಲ್ವಲ್ಲ ನಡೆಸೋದು. ಅವ್ರು ನಡೆಸಿದ್ರೆ ಚೆನ್ನಾಗೇ ಇರ್ತಾ ಇತ್ತು. ಅವರು ಕೇಳ್ತಾರೆ, ಪಾಪ ಬಡಪಾಯಿ, ನಮಗ್ ತುಂಬಾ ಒಳ್ಳೆ ಮಿತ್ರರವರು. ಅವ್ರನ್ನ ಡೌನ್ ಗ್ರೇಡ್ ಮಾಡೋದು ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅಂದ್ರೆ 26 ವರ್ಷಗಳಿಂದ ನೀವು ವರ್ಕಿಂಗ್ ಕಮಿಟಿ, ಅದಕ್ಕೆ ಎಲೆಕ್ಷನ್ ಯಾವಾಗ ನಡೆದಿದ್ದು? 26 ವರ್ಷಕ್ಕೆ ಮುಂಚೆ 97ನಲ್ಲಿ, ಹೋದ್ ಶತಮಾನದಲ್ಲಿ ಕಲ್ಕತ್ತಾ ಸೀತಾರಾಮ್ ಕೇಸರಿ. 26 ವರ್ಷಗಳಿಂದ ನಡೆದೇ ಇಲ್ಲ. ಯಾಕೆ ನಡೆದಿಲ್ಲ? ಯಾಕೆಂದ್ರೆ ಎಲೆಕ್ಟೆಡ್ ವರ್ಕಿಂಗ್ ಕಮಿಟಿನ ಪ್ರೆಸಿಡೆಂಟ್ ಆದವನು ತೆಗಿಯಕ್ಕಾಗಲ್ಲ, ಯಾಕೆಂದ್ರೆ ಅದು ಎಲೆಕ್ಟೆಡ್. ಆದ್ರೆ ಇವ್ರಿಗೆ ಪ್ರತಿದಿನ ಒಬ್ಬ ಪ್ರೆಸಿಡೆಂಟ್ನ ಚೇಂಜ್ ಮಾಡ್ಬೇಕಾಗಿ ಬರುತ್ತೆ. ಇವನೇನಾದ್ರೂ ಜಾಸ್ತಿ ಮಾತಾಡದ್ನಾ, ಇವನನ್ನ ಪಕ್ಕಕ್ಕೆ ತಳ್ಳಿ ಇನ್ನೊಬ್ಬನ ತಂದಲ್ಲಿ ಕೂರ್ಸೋದು. ಇವನೇನಾದ್ರೂ ಲೆಟರ್ ಬರ್ದ್ನಾ, ಗುಲಾಂ ನಬಿ ಆಜಾದ್ ಅಂತ ವ್ಯಕ್ತಿ ಲೆಟರ್ ಬರ್ದ್ನಾ, ಅವನ್ನ ತೆಗೆದುಬಿಡೋದು, ಇನ್ನೊಬ್ಬ ತಂದು ಕೂರ್ಸೋದು. ಇದ್ಯಾವ ಸೀಮೆ ಡೆಮಾಕ್ರಸಿ ರೀ? ಕಾಂಗ್ರೆಸ್ ಹೇಗ್ ಮೇಲ್ ಬರುತ್ತೆ? ಸೊ ಎಲೆಕ್ಷನ್ ಆಗಿದ್ದು ವರ್ಕಿಂಗ್ ಕಮಿಟಿಗಲ್ಲ. ಇನ್ನೊಂದು ವಿಷಯ ಎಲ್ರಿಗೂ ಗೊತ್ತಾಗ್ಲೇಬೇಕು. ನಿಮ್ಮ ಚಾನೆಲ್ ಮುಖಾಂತರ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ವಿಧಾನಸಭೆಯಲ್ಲಿ ನೀವು 70% ಟಿಕೆಟು ನೀವು ತಪ್ಪು ವ್ಯಕ್ತಿಗಳಿಗೆ ಕೊಡ್ತಾ ಇದ್ದೀರಾ. ವಿಧಾನಸಭೆಗೂ ಅಷ್ಟೇ, ಪಾರ್ಲಿಮೆಂಟ್ಗೂ ಅಷ್ಟೇ. ಎಲೆಕ್ಷನ್ ಟಿಕೆಟ್ ಹಂಚೋಂಥ ಕಮಿಟಿ ಇದೆಯಲ್ಲ, ಅದನ್ನ ಬದಲಾಯಿಸಿ. ಇವತ್ತು ಯಾರು ರಾಜಕೀಯದಲ್ಲಿ ಆಕ್ಟಿವ್ ಇದ್ದಾರೋ ಅವ್ರಿಗೆ ಕೊಡಿ. ಇವತ್ತು ತಮಿಳ್ನಾಡಿನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇಲ್ಲ, ಯಾರು ಸಕ್ರಿಯ ಇದ್ದಾರೆ, ಯಾರಿಲ್ಲ, ಬೆಂಗಾಲ್ದಲ್ಲಿ ಯಾರು ಸಕ್ರಿಯ ಇದ್ದಾರೆ, ಯಾರಿಲ್ಲ ಅಂಥವ್ರಿಗೆ ಕೊಡಿ. ಆದ್ರೆ ಯಾರು 15 ವರ್ಷಕ್ಕೆ ಮುಂಚೆ ಖುದ್ದು ರಾಜಕೀಯದಿಂದ ರಿಟೈರ್ ಆಗಿದಾರೋ ಮತ್ತೆ 26 ವರ್ಷದ ಹಿಂದಿನ ಮಾತಾಡೋಂಥ ವ್ಯಕ್ತಿ, ಅವನ್ ಟಿಕೆಟ್ ಹಂಚಿದ್ರೆ ನಿಮಗೆ 40 ಸೀಟ್ ಬರೆದ ಇನ್ನೇನಾಗುತ್ತೆ ಹೇಳಿ? ಇಷ್ಟಿದ್ರೂ ನೀವು ಮೋದಿ ಜೊತೆಗೆ ಪೈಪೋಟಿ ಮಾಡ್ತೀವಿ ಅಂತ ಹೇಳ್ತೀರಾ. ಸೊ ಇದರಲ್ಲಿ ಕಾಂಗ್ರೆಸ್ಗೆ ಮೋಸ ಮಾಡ್ತಿರೋದು ನಾನಾ ಇಲ್ಲ ಅವರಾ? ಕಾಂಗ್ರೆಸ್ನ ದುರ್ಬಲಗೊಳಿಸ್ತಿರೋದು ಅವರಾ ಇಲ್ಲ ನಾನಾ? ಸರಿ ಮಾಡಿ ಅಂತ ಹೇಳೋನ್ ನಾನು, ಸರಿ ಮಾಡಿ ಅಂದಿದ್ದಕ್ಕೆ ಮೋಸಗಾರ ಆಗ್ಬಿಟ್ಟೆ ನಾನು, ರೆಬಲ್ ಆಗೋದ. ಆಮೇಲೆ ಒಳಗ್ ಕೂತ್ಕೊಂಡು ಕಾಂಗ್ರೆಸ್ನ ಮುಗಿಸ್ಬೇಕು ಅಂತಾನೆ ನೋಡ್ತಿದಾರಲ್ಲ, ಈಗ ನೋಡಿ, ಪಾಪ ಎಲ್ರಿಗೂ ಅವ್ರು ಸರಿ ಗೊತ್ತಿದೆ. ಇದ್ದಾರೆ. ನೋಡಿ, ಎಲ್ರಿಗೂ ಗೊತ್ತಿದೆ ಎಲೆಕ್ಷನ್ ಕಮಿಟಿಗೆ, ವರ್ಕಿಂಗ್ ಕಮಿಟಿಗೆ ಯಾವುದೇ ಅರ್ಥ ಇಲ್ಲ ಅಂತ ಅನ್ನೋದು. ರಾಹುಲ್ ಅವರೇ ಎಲ್ಲ ಡಿಸೈಡ್ ಮಾಡ್ತಾರೆ, ಯಾರು ನಿಲ್ಬೇಕು, ಯಾರು ಫೈಟ್ ಮಾಡ್ಬೇಕು, ಮತ್ತೆ ಯಾರು ಗೆಲ್ಲಬೇಕು ಅನ್ನೋದು. ಅದಕ್ಕೆ ಅಲ್ವಾ ಸರ್ವನಾಶ ಆಗಿ ಹಾಳಾಗಿ ಹೋಗಿರೋದು, 40 ಸೀಟಿಗೆ ಬಂದು ನಿಂತಿರೋದು. ಒಂದ್ ವೇಳೆ ವರ್ಕಿಂಗ್ ಕಮಿಟಿ ಡಿಸೈಡ್ ಮಾಡಿದ್ರೆ ಫೀಲ್ಡಲ್ಲಿ ಯಾರು ನಿಮಗೋಸ್ಕರ ಕೆಲಸ ಮಾಡ್ತಾರೋ ಅವ್ರು ನಿಮ್ಗೆ ಒಳ್ಳೆ ಹೆಸರು ತಂದು ಕೊಡ್ತಾರೆ. ಆದ್ರೆ ಒಂದ್ ವೇಳೆ ಡೆಲ್ಲಿಲಿ ಕೂತಿರೋ ಒಬ್ಬ ವ್ಯಕ್ತಿ, ಪಾಪ ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋನು, ಅವನೇನಾದ್ರೂ ಟಿಕೆಟ್ ಕೊಟ್ರೆ 40 ಸೀಟು ಬರುತ್ತೆ, 20 ಸೀಟ್ಗೂ ಇಳಿದೋಗುತ್ತೆ. ಈಗ ನೋಡಿ, ದಿಗ್ವಿಜಯ್ ಸಿಂಗ್ ಅವ್ರಿಗೆ ನಿಮ್ಮಷ್ಟೇ ವಯಸ್ಸಾಗಿದೆ, ಮತ್ತೆ ಹೌದು. ಕಾಂಗ್ರೆಸ್ನಲ್ಲಿ ನಿಮ್ಮಷ್ಟೇ ಅನುಭವ ಇದೆ ಅವರಿಗೆ. ಅವ್ರು ಹೇಳಿದ್ರು, ಗುಲಾಂ ನಬಿ ಆಜಾದ್ ಅವರು ಕಾಂಗ್ರೆಸ್ನ ಡೆಮಾಲಿಷ್ ಮಾಡಕ್ ನೋಡಿದ್ರು, ಆದ್ರೆ ನಾವಂತೂ ಅವರ ಹೊಸ ಪಾರ್ಟಿನೇ ಡೆಮಾಲಿಷ್ ಮಾಡ್ಬಿಟ್ವಿ. ಯಾರು ಇಲ್ದೇ ಇದ್ದಾಗ ಅವರು ಇದನ್ನೇ ಹೇಳ್ತಾರೆ. ಆದ್ರೆ ಅವ್ರ ಬೆನ್ಮೂಳೆ ತುಂಬಾ ದುರ್ಬಲ ಆಗಿದೆ, ನಂದು ಗಟ್ಟಿ ಇದೆ. ಅವ್ರು ನಮ್ ಜೊತೆ ಕೂತಾಗ ಈ ಮನುಷ್ಯ ಮುಳುಗಿಸ್ಬಿಟ್ಟ ಅಂತಾನೆ ಹೇಳೋದು.
ಆದ್ರೆ ಅಷ್ಟೊಂದು ಗಟ್ಸ್ ಇಲ್ಲ ಅವ್ರಿಗೆ. ನಮಗಿದೆಯಲ್ಲ ಆ ಥರ ಗಟ್ಸ್ ಅವ್ರಿಗಿಲ್ಲ. ನಮ್ಮ ಥರ ಇರ್ಬೇಕು ಅವ್ರಿಗೆ. ಅವಾಗ ಹೇಳ್ತಾರೆ ಮುಳುಗಿಸ್ತೀರಿ ಅಂತ. ನನ್ನ ಜೊತೆಗೆ 1 ಗಂಟೆ ಕೂತಿದ್ರೆ ಮುಳುಗಿಸ್ತಿದ್ದಾನೆ ಅಂತ ಹೇಳ್ಬಿಡ್ತಾರೆ. ನಾನು ಬಿಟ್ಟು ಹೋಗ್ಬೇಕಾಗಿತ್ತು, ಆದ್ರೆ ಧೈರ್ಯ ಇರ್ಬೇಕಾಗತ್ತಲ್ಲ. ಅವರು ಭಾರತ್ ಜೋಡೋ ಯಾತ್ರೆನಲ್ಲಿ ಅವ್ರ ಜೊತೆಗೆ ಹೋಗ್ತಾ ಇದ್ರು. ನಡೆಯೋದ್ರಿಂದ ಏನಾಗುತ್ತೆ ಹೇಳಿ? ಆ ಯಾತ್ರೆಯಿಂದ ಪಪ್ಪು ಅನ್ನೋ ಇಮೇಜ್ ಏನಿತ್ತಲ್ಲ ಅದು ತಪಸ್ವಿ ಅನ್ನೋ ಇಮೇಜಿಗೆ ಬದಲಾಯಿತು. ನೋಡಿ, ನಾನು ಆ ಹೆಸರಿನ ಮೇಲೆ ಹೋಗೋದಿಲ್ಲ. ಯಾಕೆಂದ್ರೆ ತುಂಬಾ ಒಳ್ಳೆ ಫ್ಯಾಮಿಲಿಯವರವರು. ತುಂಬಾ ಬೇಜಾರಾಗುತ್ತೆ. ಯಾವ ಫ್ಯಾಮಿಲಿ ಜೊತೆ ನಮಗೆ ಅಂಥ ಒಳ್ಳೆ ಅಸೋಸಿಯೇಷನ್ ಇತ್ತೋ ಅದನ್ನ ಇವತ್ತು ನಿಂದನೆ ಮಾಡ್ತಿದ್ದಾರೆ. ಆದ್ರೆ ನಾವು ಪಾರ್ಟಿಲಿದ್ದಾಗ ನಮ್ಮ ಕೈಲಿ ಏನೇನು ಸಾಧ್ಯ ಇತ್ತೋ ಅದನ್ನ ಮಾಡಿದ್ದೀವಿ. ಕೇಳಿಸ್ಕೊಳ್ಳಿಲ್ಲ, ಕೇಳಲಿಲ್ಲ. ಈಗ ಅದ್ರಲ್ಲೇನಿದೆ? ಒಂದೋ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಕೂತೀರಿ, ಇಲ್ಲ ಅಸಿಡಿಟಿ ತಂದ್ಕೊಳ್ಳಿ, ಟೆನ್ಷನ್ನಿಂದ ಅಸಿಡಿಟಿ ಆಗುತ್ತೆ ಅಲ್ವಾ, ಹೀಗೆ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಆದ್ರೆ ಯಾರು ಅದನ್ನ ಮಾಡೋದೇ ಇಲ್ವಲ್ಲ. ಅದಕ್ಕೆ ನಮ್ಗೆ ಸಿನ್ಸಿಯರ್ ಆಗಿ ಪಾರ್ಟಿ ನಡೆಸ್ಬೇಕು ಅಂದ್ರೆ ಇರೋ ಸಮಸ್ಯೆಗಳನ್ನ ಹೇಳ್ತೀನಿ. ಇವ್ರಿಗೆ ಸಮಸ್ಯೆ ಅಂದ್ರೆ ಮೋದಿ ಕಳ್ಳ, ಅದಾನಿ ಕಳ್ಳ. ನನಗೇನ್ ಸಮಸ್ಯೆ ಇಲ್ಲ, ಅವರೇ ನನ್ನ ಸಂಬಂಧಿಕರಲ್ಲ. ಆದ್ರೆ 1 ಸಲ ಅದನ್ನ ಹೇಳ್ತೀರಾ, 2 ಸಲ ಹೇಳ್ತೀರಾ, 4 ಸಲ, 10 ಸಲ. ಆದ್ರೆ 9 ವರ್ಷ ಆಗೋಯ್ತು. 9 ವರ್ಷ ಯಾವ ವ್ಯಕ್ತಿ ತಾನೇ ಈ ದೇಶದಲ್ಲಿ ಹೇಳದನ್ನೇ ಹೇಳ್ತಾ ಇರ್ತಾನೆ? ಅದ್ರ ಬಿಟ್ಟು ಬೇರೆ ಏನು ಹೇಳೋದೇ ಇಲ್ಲ. ಈಗ ನೋಡಿ, ನಮ್ಮ ಕೋಟ್ಯಾಂತರ ಜನ ನಿರುದ್ಯೋಗಿಗಳಾಗಿದ್ದಾರೆ, ಓದ್ದವರಿದ್ದಾರೆ. ಅವ್ರ ಹತ್ರ ಯಾವುದೇ ಕೆಲಸ ಇಲ್ಲ. ಸಮಸ್ಯೆ ಇಲ್ಲೇ ಇರೋದು ಆಜಾದ್ ಸಾಹೇಬ್ರೆ. ಎಲ್ರೂ ಮೋದಿ ಅವ್ರನ್ನ ಕಳ್ರು ಅಂತಿದ್ದಾರೆ, ನೀವು ಮಾತ್ರ ಕಳ್ರಲ್ಲ ಅಂತ ಹೇಳ್ತಿದ್ದೀರಾ. ನೋಡಿ, ಅವ್ರು ಹೇಳಿ, ನಾನೇನು ಬೇಡ ಅನ್ನ? ನೀವ್ ಹೇಳೋದೇ ಇಲ್ಲ. ಆದ್ರೆ 9 ವರ್ಷ ಅದನ್ನೇ ಹೇಳಕ್ಕಾಗಲ್ವಲ್ಲ. ಈ ನಮ್ಮ ದೇಶದಲ್ಲಿ 130 ಕೋಟಿ ಜನ ವಾಸ ಇದ್ದಾರೆ. 130 ಕೋಟಿ ಜನರಿಗೆ 10,000 ಕೋಟಿ ಸಮಸ್ಯೆಗಳಿವೆ. ಆದ್ರೆ ನಿಮ್ಗೆ ಯಾಕ್ರಿ ಬರೀ 2 ಸಮಸ್ಯೆ ಕಾಣಿಸ್ತಾ ಇದೆ? ಅದು ನಿಮ್ಮ ಸಮಸ್ಯೆ. ಅದು ಅನ್ಎಂಪ್ಲಾಯ್ಡ್ ಯೂತ್ಗಳ ಸಮಸ್ಯೆ ಅಲ್ಲ. ಅವರಿಗೆ ಏನು ಅದೇನಂತಾರೆ, ಬೆಲೆ ಏರಿಕೆ ಏನಿದೆ ಅದು ಜನಗಳಿಗೆ ಸಮಸ್ಯೆ. ಅವರಿಗೆ ನೀವು ಈ ಮಾತನ್ನ ನೇರವಾಗಿ ಹೇಳಿದ್ದೀರಾ? ನಾವೆಲ್ಲರೂ ವರ್ಕಿಂಗ್ ಕಮಿಟಿನಲ್ಲಿ ಇದನ್ನೇ ಹೇಳಿದ್ವಿ. ಅಂದ್ರೆ ಈ ನಿಮ್ಮ ಅಜೆಂಡಾ ಸರಿ ಇಲ್ಲ ಅಂತ. ಅವ್ರ ಅಜೆಂಡಾ ತಪ್ಪು ಅಂತ ಯಾರು ಅವ್ರಿಗೆ ಹೇಳಿದ್ರು ಇವನು ಮೋದಿ ಜೊತೆ ಇದ್ದಾನೆ ಅಂದ್ಬಿಡ್ತಾರೆ. ಇಂಥ ವ್ಯಕ್ತಿಗಳಿಗೇನು ಮಾಡೋದು ಹೇಳಿ? ಯಾರೋ ನಿಮಗೆ ಸಲಹೆ ಕೊಟ್ರೆ ನೀವು ನನ್ನ ದುಶ್ಮನ್ಗಳ ಜೊತೆ ಸೇರಿದ್ದೀರಾ ಅನ್ಬಿಡ್ತಾರೆ. ನೀವು ಸರಿ ಹೋಗೋದಕ್ಕೆ ಹೇಗೆ ಸಾಧ್ಯ? ನೋಡಿ, ನಿಮಗೋಸ್ಕರ ಮೋದಿಯವರು ಪಾರ್ಲಿಮೆಂಟಲ್ಲಿ ಅತ್ತಾಗ, ನಿಮ್ ಬಗ್ಗೆ ಒಳ್ಳೆ ಮಾತಾಡಿದಾಗ, ನಿಮ್ಮನ್ನ ಹೊಗಳ್ದಾಗ ನೀವು ಒಪ್ಕೊಳ್ಳೇಬೇಕಾಗತ್ತೆ ನೀವು ಮೋದಿಯವ್ರನ್ನ ಭೇಟಿಯಾಗಿದ್ದೆ ಅಂತ. ನಾನು ಬೇಡ್ಕೋತೀನಿ, ರಾಹುಲ್ ಜೀನು ಅಂತ ಏನಾದ್ರೂ ಕೆಲಸ ಮಾಡ್ಲಿ, ಮೋದಿ ಅಳೋ ಹಂಗಾಗ್ಲಿ ಅಂತ. ಮೊದಲಿಗೆ ನಿಮ್ಗೂ ಅನ್ಸಿತ್ತು ಮೋದಿ ಒಬ್ಬ ಕೆಟ್ಟ ವ್ಯಕ್ತಿ, ಹೆಂಡತಿ ಮಕ್ಳಿಲ್ಲ, ಮತ್ತೆ ಯಾರ ಬಗ್ಗೆನೂ ಕಾಳಜಿ ಇಲ್ಲ ಅಂತ. ಆಮೇಲೆ ನಿಮ್ಮ ಥಿಂಕಿಂಗ್ ಬದಲಾಯಿತು. ನೋಡಿ, ನಾನು ಮೋದಿಜಿನ 90s ಇಂದ ನೋಡ್ತಾ ಇದ್ದೀನಿ. ಆಗ ಇವರು ಪಾರ್ಟಿನಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ರು, ನಾನು ನ್ಯಾಷನಲ್ ಲೆವೆಲ್ ಅಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದೆ. ಅಟಲ್ ಜಿ ಅವರ ಕಾಲ ಅದು. ಆಗ ನಮ್ಗಳದು ಎನ್ಕೌಂಟರ್ ನಡೀತಾ ಇರೋದು. ಅಂದ್ರೆ ಈಗ ನೀವು ಕರೆದಿದ್ದೀರಲ್ಲ, ಅವ್ರೆದ್ರಿಗಿದ್ರೆ ಅವ್ರು ಪ್ರಶ್ನೆ ಮಾಡೋರು. ಐ ಮೀನ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಆಮೇಲೆ ನಾವಿಬ್ರು ಚೀಫ್ ಮಿನಿಸ್ಟರ್ಗಳಾಗಿದ್ವಿ. ಅವರು ಚೀಫ್ ಮಿನಿಸ್ಟರ್ ಆಗಿದ್ರು, ಅವ್ರ ಸ್ಟೇಟಲ್ಲಿ ಅವರು, ನನ್ನ ಸ್ಟೇಟಲ್ಲಿ ನಾನು. ಆಗಿಂದ ಸಂಬಂಧ ಆಯ್ತು. ಆದ್ರೆ ನನಗೆ ಅಷ್ಟೊಂದು ಹತ್ರದ ಪರಿಚಯ ಇಲ್ಲ. ಆಮೇಲೆ ನಾನು 7 ವರ್ಷದಿಂದ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೆ. ಅವರು ಪ್ರಧಾನಮಂತ್ರಿ ಆಗಿದ್ರು, ಈಗಲೂ ಪ್ರಧಾನಮಂತ್ರಿಗಳೇ. ಆದ್ರೆ ಜಾಸ್ತಿ ಮಾತುಕತೆ ಇರಲಿಲ್ಲ. ಆದ್ರೆ ಮೀಟಿಂಗ್ಸ್, ಪ್ರತಿ ಸೆಷನ್ನಲ್ಲೂ 2-3 ಮೀಟಿಂಗ್ಗಳಾಗ್ತಾ ಇತ್ತು. ಅದರಲ್ಲಿ ಅವರು ತುಂಬ ಒಳ್ಳೆ ಲಿಸ್ನರ್ರು. ಯಾರು ಏನು ಹೇಳಿದ್ರು ಕೇಳಿಸ್ಕೋತಾ ಇರ್ತಾರೆ. ಆದ್ರೆ ನಾನು ಅನ್ಕೋತಾ ಇದ್ದೆ ತುಂಬ ಕ್ರೂಡು ಅಂತ. ತುಂಬ ವಿಷಯಗಳಲ್ಲಿ 7 ವರ್ಷ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದಾಗ ಇವ್ರ ವಿರುದ್ಧ ತುಂಬ ಮಾತಾಡಿದ್ದೀನಿ ನಾನು. ಈಗ ನಾವಿಬ್ರು ಮುಖಾಮುಖಿ ಆಗಿರೋ ಹಾಗೆ ನಿಂತ್ಕೊಂಡ್ಬಿಟ್ರೆ ವಿರೋಧ ಮಾಡೋದು ತುಂಬ ಕಷ್ಟ ಆಗುತ್ತೆ. 1 ಗಂಟೆ ನನ್ನ ಪ್ರತಿ ಭಾಷಣದಲ್ಲೂ ಅವ್ರ ಎದುರುಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೆ, ನಿಮ್ಮ ಈ ಪಾಲಿಸಿ ಸರಿ ಇಲ್ಲ, ಈ ಪಾಲಿಸಿ ಸರಿ ಇಲ್ಲ, ನೀವು ಹೀಗೆ ಮಾಡಬಾರ್ದಾಗಿತ್ತು, ಏನು ಮಾಡಿದ್ರಿ? ಒಳ್ಳೆ ಕೆಲಸ ಮಾಡ್ತಿದ್ದಾಗ್ಲೂ ನಾನು ಯಾವತ್ತೂ ಹೇಳಲಿಲ್ಲ ನೀವು ಒಳ್ಳೇದು ಮಾಡಿದಿರಿ ಅಂತ. ತಪ್ಪಾಗಿತ್ತು. ಇಲ್ಲಾಂದ್ರೆ ರಾಹುಲ್ ಗಾಂಧಿ ಆಗ್ಲಿಂದಾನೇ ನನ್ನನ್ನ ಇವನು ಬಿಜೆಪಿಯವನು ಅನ್ಕೊಂಡ್ಬಿಡ್ತಿದ್ರೋ ಏನೋ. ಆದ್ರೆ ಯಾವಾಗ ನಾನು ಪಾರ್ಲಿಮೆಂಟಿಂದ ರಿಟೈರ್ ಆಗೋದ್ನೋ, ಯಾಕೆಂದ್ರೆ ನನ್ನ ಅವಧಿ ಮುಗಿದೋಗಿತ್ತು. ಯಾಕೆಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಅದು ಮೋದಿಜಿಯಿಂದಲೇ ಆಗಿದ್ದು. ಇಲ್ಲಾಂದ್ರೆ ನಾನೀಗ ಪಾರ್ಲಿಮೆಂಟಲ್ಲಿ ಇರ್ತಾ ಇದ್ದೆ. ಅವರಿಂದ ನನಗೆ ನಷ್ಟನೂ ಆಗಿದೆ. ಯಾಕೆಂದ್ರೆ ನಾನು ಜಮ್ಮು ಕಾಶ್ಮೀರದಿಂದ ಆಯ್ಕೆಯಾಗಿ ಬರ್ತಾ ಇದ್ದೆ. ಅಲ್ಲಿಂದ ವಿಧಾನಸಭೆಗೆ, ರಾಜ್ಯಸಭೆಗೆ ಕಳಿಸಿದ್ರು. ಆದ್ರೆ ಆ ವಿಧಾನಸಭೆಗೆ ಅವರು ಭಂಗ ತಂದುಬಿಟ್ರು. 4-5 ವರ್ಷದಿಂದ, 5-6 ವರ್ಷಗಳಿಂದ ಅಲ್ಲಿ ಗವರ್ನರ್ ರೂಲ್ ಇದೆ.
ಸೊ ವಿಧಾನಸಭೆನೇ ಇರಲಿಲ್ಲ, ಮತ್ ನನ್ನನ್ನು ಯಾರು ಆರಿಸ್ತಾರೆ? ಇದು So- ನಿಮ್ಮ ದ್ರೋಹಕ್ಕೆ ಸಾಕ್ಷಿ. ನೋಡಿ ನೋಡಿ, ಈ ಕೋಪ ನನ್ನ ಒಳಗಿದ್ದೇ ಇತ್ತು. ಆಮೇಲೆ ನಾನು ಆ ಗವರ್ನರ್ ರೂಲ್ನ ತೆಗೆದುಹಾಕಿ ವಿಧಾನಸಭೆಗೆ ಎಲೆಕ್ಷನ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ, ನಾನು ಪಾರ್ಲಿಮೆಂಟ್ಗೆ ಬರ್ಬೋದು ಅಂತ. ಅವ್ರ ಮೇಲೆ ನನ್ನ ಕೋಪ ಅಂತೂ ಜಗಜ್ಜಾಹೀರಾಗಿತ್ತು. ಸ್ವಾಭಾವಿಕವಾಗಿ ಅವ್ರಿಗೂ ಕೋಪ ಇರಬೇಕೋ ಏನೋ, ಯಾಕೆಂದ್ರೆ 7 ವರ್ಷದಿಂದ ಅವ್ರನ್ನ ವಿರೋಧ ಮಾಡ್ತಾ ಇದ್ನಲ್ಲ ನಾನು. ಆದ್ರೆ ಅವರು ಭಾಷಣ ಮಾಡಿದ್ರಲ್ಲ, ಬೀಳ್ಕೊಡುಗೆ ಭಾಷಣ, ಆಗ ನನ್ನ ದೃಷ್ಟಿಕೋನ ಬದಲಾಗೋಯ್ತು. ಅಂದ್ರೆ ಈ ವ್ಯಕ್ತಿ ಕ್ರೂಡೆ ಇರ್ಬೋದು, ಇವರ ಮತ್ತೆ ನಮ್ಮ ವಿಚಾರಧಾರೆಗಳು ಬೇರೆ ಇರ್ಬೋದು, ಬಹುಶಃ ಇವ್ರ ವಿಚಾರಧಾರೆಯಿಂದ ದೇಶಕ್ಕೆ ನಷ್ಟನೂ ಆಗ್ತಿರಬಹುದು. ಆದ್ರೆ ಅವರು ಭಾಷಣ ಶುರು ಮಾಡ್ತಿದ್ದ ಹಾಗೆ ಮೋದಿಜಿಯವರ ಇನ್ನೊಂದು ಮುಖ ನೋಡೋಂಥ ಅವಕಾಶ ಸಿಕ್ತು. ಒಬ್ಬ ಸ್ಟೇಟ್ಸ್ಮನ್ದು ಪ್ರೈಮ್ ಮಿನಿಸ್ಟರ್ ಆಗಿ ತುಂಬಾ ವಿಷಯಗಳು ತಪ್ಪು ಮಾಡಿದ್ದಾರೆ, ಅದನ್ನೆಲ್ಲ ನಾನು ಹೇಳಲ್ಲ, ನಾನು ಬುಕ್ಕಲ್ಲಿ ಬರ್ದಿದ್ದೀನಿ ಏನೇನು ತಪ್ಪು ಮಾಡಿದ್ದಾರೆ ಅಂತ. ಆದರೆ ಅವರು ಪರಿಶ್ರಮ ಹಾಕ್ತಾ ಇಲ್ಲ ಅನ್ನೋದಿದೆಯಲ್ಲ, ಹಾಗನ್ನೋದು ಮುಟ್ಟಾಳ್ತನ ಆಗತ್ತೆ. ಹಿ ಈಸ್ ಅ ವೆರಿ ಹಾರ್ಡ್ ವರ್ಕರ್. ಆದ್ರೆ ಅವರು ಯಾವ ಥರ ಕಣ್ಣೀರ್ ಹಾಕಿದ್ರು, ಮತ್ತೆ ಹೇಗೆ ಒಂದು ದೃಶ್ಯನ ಮತ್ತೊಮ್ಮೆ ನನ್ನ ಕಣ್ಣು ಮುಂದೆ ತಂದ್ರಲ್ಲ, ಆಗ ಅವರು ಹತ್ತರು, ನಾನು ಅತ್ತೆ. ಅವ್ರು ಯಾಕೆ ಹತ್ರು? ಆಕ್ಚುಲಿ ಅವ್ರು ಹತ್ತಿದ್ದು ನಾನು ಬಿಟ್ಟು ಹೋಗ್ತಿದ್ದೀನಿ ಅಂತಲ್ಲ, ಇದ್ಯಾವುದೋ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ ಕತೆ ಅಲ್ಲ ಇದು. ಮನುಷ್ಯತ್ವದ ಆಧಾರದ ಮೇಲೆ ಹತ್ರು. ಯಾಕೆಂದ್ರೆ ಹಿಂದೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತಿನ ಒಂದು ಬಸ್ಸು, ಗುಜರಾತಿ ಪ್ಯಾಸೆಂಜರ್ಸ್ನ ಕರ್ಕೊಂಡು ಟೂರಿಸ್ಟ್ ಬಸ್ಸು ಕಾಶ್ಮೀರಕ್ಕೆ ಬಂತು. ಬೆಳಗ್ಗೆನೆ ನನಗೆ CIDಯವರು ಹೇಳಿದ್ರು, ಗುಜರಾತಿಂದ ಒಂದು ಬಸ್ ಬಂದಿತ್ತು, ಪ್ಯಾಸೆಂಜರ್ ಬಸ್ಸು. ದುರದೃಷ್ಟವಶಾತ್ ಅದರ ಮೇಲೆ ದಾಳಿ ನಡೀತು, ಗ್ರೆನೇಡಿಂದ. ಮತ್ತೆ ಒಂದಷ್ಟು ಜನ ಹೋಗ್ಬಿಟ್ರು, ಇನ್ನೊಂದಷ್ಟು ಜನಕ್ಕೆ ಗಾಯಗಳಾಯ್ತು. ಸೊ ನಾನು ಉಟ್ಟು ಬಟ್ಟೆನಲ್ಲೇ, ನಾನಿನ್ನೂ ತಯಾರಾಗಿರ್ಲಿಲ್ಲ, ನಾಷ್ಟ ಕೂಡ ಮಾಡಿರ್ಲಿಲ್ಲ, ಸೀದಾ ಹಾಗೆ ಹೊರಟೆ. ಆ ಜಾಗದಲ್ಲಿ ನಿಂತು ನೋಡಿದಾಗ ಹೆಣಗಳ ರಾಶಿ, ದೇಹ ಎಲ್ಲ ಛಿದ್ರ ಆಗಿತ್ತು, ಮಕ್ಕಳು ಅಳ್ತಾ ಇದ್ರು. ನಾನು ಅಲ್ಲಿಗೆ ಹೋಗ್ತಿದ್ದಾಗೆ ಎಲ್ರು ಬಂದ್ರು, ಚೀಫ್ ಮಿನಿಸ್ಟರ್ ಬಂದ್ರು ಅಂತ ನನ್ನ ಹಿಡ್ಕೊಂಡ್ರು. ನಮ್ಮಪ್ಪ ಸತ್ತೋದ್ರು, ನಮ್ಮಮ್ಮ ಸತ್ತೋದ್ರು, ಆ ಫ್ಯಾಮಿಲಿ ಮೆಂಬರ್ಸು. ನನಗೂ ಅಳು ಬಂತು, ನನಗೆ ತಡ್ಕೊಳಕ್ಕಾಗ್ಲಿಲ್ಲ, ಜೋರಾಗಿ ಹತ್ಬಿಟ್ಟೆ, ಕೂಗಾಡ್ದೆ, ಕಿರ್ಚಾಡ್ದೆ. ಆಗ ಮೋದಿಜಿ ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ರು, ಅವ್ರು ನನಗೆ ಫೋನ್ ಮಾಡಿದ್ರು. ಸಂಜೆಗೆ ನಾನು ಕಳಿಸ್ಕೊಡೋಣ ಅಂತ ಏರ್ಪೋರ್ಟ್ಗೆ ಹೋದಾಗ, ಡೆಡ್ ಬಾಡೀಸ್ನ CF ಮಾಡೋದಕ್ಕೆ ಹೋದಾಗ, ಅಲ್ಲಿ ವಿಮಾನದಲ್ಲಿ ಮತ್ತೆ ನನ್ನ ಹಿಡ್ಕೊಂಬಿಟ್ರು ಈ ಜನಗಳು. ಯಾರೂ ನನ್ನ ಬೈಲಿಲ್ಲ, ನನ್ನ ಕಾಲು ಹಿಡ್ಕೊಂಡು ಎಲ್ರೂ ಹತ್ಬಿಟ್ರು, ಹೆಂಗಸ್ರು, ಮಕ್ಕಳೆಲ್ರು. ನಾನು ತಿರ್ಗಾ ಅತ್ತೆ. ಆಮೇಲೆ ಮತ್ತೆ CM ಅವ್ರು ಫೋನ್ ಮಾಡಿದ್ರು. ಅಳ್ತಾನೆ ಅವ್ರ ಜೊತೆ ಮಾತಾಡ್ದೆ. ಸೊ ಆ ಸುದ್ದಿ ಏನಿತ್ತು, ಇದು ನ್ಯಾಷನಲ್ ಲೆವೆಲಲ್ಲಿ ಸ್ವಲ್ಪ ಬಂದಿತ್ತು, ಆದ್ರೆ ಗುಜರಾತಲ್ಲಿ ತುಂಬಾ ಜನ ಅದನ್ನ ತೋರಿಸಿದ್ರು, ಅಂದ್ರೆ ನಾವು ಅಳ್ತಿರೋದನ್ನ. ಯಾಕಂದ್ರೆ ಸತ್ತವರು ಹೌದು, ಗುಜರಾತಿನ ಜನಗಳು. ಮತ್ತೆ ಅವರು ನೋಡಿ, ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ಸತ್ತ ಜನ ಗುಜರಾತ್ನವರಾಗಿದ್ರು, ಚೀಫ್ ಮಿನಿಸ್ಟರ್ ಹೇಗ್ ಅಳ್ತಿದ್ದಾರೆ ಅಂದ್ರೆ ಅವ್ರ ಪರಿವಾರದವರೇ ಯಾರೋ ಸತ್ತು ಹೋಗಿದ್ದಾರೆ ಅನ್ನಿಸ್ತು. ಸೊ ಅದಕ್ಕೆ ನಾನು ಸೆಲ್ಯೂಟ್ ಮಾಡ್ತೀನಿ. ಅವ್ರ ಗಂಟ್ಲು ಕಟ್ಕೊಂಡಿತ್ತು. ಅದಾದ್ಮೇಲೆ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ನಾನು ಮಾತಾಡ್ದೆ. ನಾನು ಎಲ್ರದು ಆದ್ಮೇಲೆ ಕೊನೆಯಲ್ಲಿ ಮಾತಾಡ್ದೆ. ಎಲ್ಲ ಲೀಡರ್ಸು ಮಾತಾಡಾಗಿತ್ತು, ಎಲ್ಲ ನಾಯಕರು. ಸೊ ನಾನು ಅದೇ ದೃಶ್ಯದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೆ. ಆಗ ನನಗೂ ಅಳು ಬಂದ್ಬಿಡ್ತು. ಸೊ ಆ ಒಂದು ವಾಕ್ಯನ ಹೇಳೋಂಥ ಸಮಯದಲ್ಲಿ ಪ್ರೈಮ್ ಮಿನಿಸ್ಟರ್ ಹತ್ರು, ನಾನೂ ಅತ್ತೆ. ನನಗ್ ಬೇಸರ ಏನು ಅಂತಂದ್ರೆ, ಆ ವಿಷಯನೂ ಇವ್ರು ಪೊಲಿಟಿಸೈಸ್ ಮಾಡ್ತಾರಲ್ಲ. ಇವ್ರು ಒಂದೇ ಒಂದ್ ಸರ್ತಿನೂ ಕೇಳಲಿಲ್ಲ ನನಗೆ, ನೀವು ಚೀಫ್ ಮಿನಿಸ್ಟ್ರು, ಅದ್ಯಾರು ಸತ್ತಿದ್ದು ಗುಜರಾತ್ನವರು, ಹೇಗ್ ಸತ್ರು, ಇವತ್ತಿನವರೆಗೂ ಕೇಳಲಿಲ್ಲ. ನೋಡಿ, ಅವ್ರ ಮಾತಿನ ಅರ್ಥ ಏನು ಅಂತಂದ್ರೆ, ಅವರ ನಿಷ್ಠಾವಂತಿಕೆ ಮೋದಿ ಅವ್ರ ಕಡೆಗಿದೆ. ರಾಹುಲ್ ಗಾಂಧಿಗೆ ಲೋಕಸಭೆ ಮೆಂಬರ್ಶಿಪ್ ಹೋಯ್ತು. 2 ದಿನದ ಒಳಗೆ ಮನೇನ ಖಾಲಿ ಮಾಡಿಸ್ಬಿಟ್ರು. ಆಜಾದ್ ಸಾಹೇಬ್ರು ಸಂಸದರೂ ಆಗಿಲ್ಲ, ಆದ್ರೆ ಅವರು ಮನೆಯಲ್ಲೇ ಇದ್ದಾರೆ. ಇವರು ಯುಕ್ರೇನ್ಗೆ ಹೋಗಿ 4 ವರ್ಷ ಕೂತಿದ್ರಾ? ಆ ಬಂದೂಕಗಳ ಮಧ್ಯ, ಅಂದ್ರೆ ನಾವು ಪಂಜಾಬ್ಗೆ ಹೋದ ಹಾಗೆ, ಇಲ್ಲ ಕಾಶ್ಮೀರ್ಗೆ ಹೋಗಿದ್ರಾ? ಅಲ್ಲಿ ಹೋಗಿ ಅವ್ರ ಜೀವಗಳನ್ನ ಉಳಿಸಿದ್ರ? ಅಲ್ಲಿಂದ ಇವರು ಬರ್ತಿದ್ದ ಹಾಗೆ ಮೋದಿಜಿ ಅವ್ರ ಬಂಗ್ಲೆನ ಖಾಲಿ ಮಾಡಿ ಇವರು ಕೊಡೋದಿಕ್ಕೆ. ಪ್ರೈಮ್ ಮಿನಿಸ್ಟರ್ ಹೌಸಲ್ಲಿ ಇರಲಿ, ಪರವಾಗಿಲ್ಲ. ನಾವು ಇಲ್ಲಿ ಇಷ್ಟೊಂದು 16 ಸಲ ಮಿಲಿಟೆಂಟ್ಗಳ ಅಟ್ಯಾಕ್ನಿಂದ ಆಸ್ ಅ ಚೀಫ್ ಮಿನಿಸ್ಟರ್ ಬಚಾವಾಗಿದ್ದೀವಿ. 25-26 ಸಲ ಜನರಲ್ ಸೆಕ್ರೆಟರಿಯಾಗಿ ಬಚಾವಾಗಿದ್ದೀವಿ. 40 ಸಲ ಬಚಾವಾಗಿದ್ದೀವಿ. ಅಂಥವ್ರಿಗೆ ಯಾವ ಪ್ರೈಮ್ ಮಿನಿಸ್ಟರ್ ತಾನೇ ಮನೆ ಕೊಡೋದಿಲ್ಲ? ಅಲ್ದೆ ನನ್ನ ಮನೆಗೆ ಬಾಡಿಗೆ ಕೊಡ್ತೀನಿ ಸ್ವಾಮಿ. ಮನೆದು, ಕರೆಂಟ್ದು, ನೀರಿಂದು ಬಿಟ್ಟಿ ಏನ್ ತಗೋತಿಲ್ಲ. ಇಲ್ಲ ನೋಡಿ, ನಿಮ್ಗಿರುವಂತ ಅಪಾಯ ಏನು ಅಂತ ನನಗೆ ಗೊತ್ತಿದೆ. ಹಾಗಾಗಿ ನಿಮ್ಗೆ ಮನೆ ಕೊಡೋದು ತಪ್ಪಲ್ಲ. ಅವ್ರು ಕೇಳ್ತಾ ಇದಾರೆ, ಇವ್ರ ಮನೆ ಯಾಕೆ ಖಾಲಿ ಮಾಡಿಸಿದ್ರು ಅಂತ. ನೋಡಿ, ಹೇಳಬೇಕು ಅಂತಂದ್ರೆ ಕೂಡ ಅಪಾಯ ಇದೆ. ಮಾಡಿದ್ದುಣ್ಣೋ ಮಹಾರಾಯ ಅನ್ನಲ್ವಾ?
ಈಗ 24 ಗಂಟೆ ಬೈತಾನೆ ಇದ್ರೆ ಅವ್ರಿಗೂ ಸ್ವಲ್ಪ ಚುಚ್ಚಬೇಕು ಅಂತ ಅನ್ಸಲ್ವಾ? ಕಾಂಗ್ರೆಸ್ಸನ್ನ ಬಿಟ್ಟಿದ್ದು ನೀವೊಬ್ರೇ ಅಲ್ಲ. ಹಿಮಂತ ಬಿಶ್ವರ್ಮಾ ಅವರೂ ಬಿಟ್ರು, ಅವ್ರಿಗೂ ಅನುಕೂಲ ಆಯ್ತು. ಅವರು ಮುಖ್ಯಮಂತ್ರಿ ಆದ್ರು, ಮಿಸ್ಟರ್ ಸಿಂಧಿಯಾ ಕ್ಯಾಬಿನೆಟ್ ಮಿನಿಸ್ಟರ್ ಆದ್ರು. ತುಂಬಾ ಜನ, 1 ಡಜನ್, ಹತ್ತತ್ರ 2 ಡಜನ್ ಜನ ಬಿಟ್ಟು ಹೋದ್ರು. ಮತ್ತೆ ನೋಡಿ, ಸಿಂಧಿಯಾ ಅವ್ರಿಗೆ ಯಾರು ಹತ್ರವಾಗಿದ್ರಲ್ಲ ಅವರು ಕೂಡ ಪಾರ್ಲಿಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ರು. ಅವರು ಕೂಡ ಹೆಚ್ಚು ತಮಾಷೆ ಮಾಡ್ಕೊಂಡಿದ್ರು ರಾಹುಲ್ ಗಾಂಧಿ ಅವ್ರ ಜೊತೆಗೆ. ಪ್ರತಿದಿನ ಅವ್ರ ಜೊತೆಗೆ ಮಾತಾಡ್ತಾ ಇದ್ರು. ಇನ್ನೊಬ್ರು ನಮ್ಮ ಯುಪಿಯಿಂದ ಯೂನಿಯನ್ ಮಿನಿಸ್ಟರ್, ಅವರು ಇವರು ಕ್ಲೋಸ್ ಆಗಿದ್ರು. ಜಿತಿನ್ ಪ್ರಸಾದ್ ಜಿತೇನ್ ಪ್ರಸಾದ್ ಅವರು ಕ್ಲೋಸ್ ಇದ್ರು, ಅವ್ರೀಗ ಬಿಜೆಪಿ ಮಂತ್ರಿ. ಇನ್ನೊಬ್ರು ಸುಷ್ಮಿತಾ ಇದ್ರು, ಅವ್ರನ್ನೂ MP ಮಾಡಿದ್ವಿ. ಅವ್ರಿನ್ನೂ ಚಿಕ್ಕ ವಯಸ್ಸಿನವರು, ಇವ್ರಿಗಿಂತ ಕಮ್ಮಿ ವಯಸ್ಸು. ಮಹಿಳಾ ಕಾಂಗ್ರೆಸ್ನ ನ್ಯಾಷನಲ್ ಪ್ರೆಸಿಡೆಂಟ್, ಅವ್ರು ಹೊರಟೋದ್ರು, TMCನಲ್ಲಿ MP ಆಗ್ಬಿಟ್ರು. ಇವ್ರನ್ನಂತೂ ಎಲ್ಲ ಯೂತ್ ವಿಂಗ್ನವರೇ ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ? ಇವ್ರ ಸ್ವಭಾವದಿಂದ. ಹೇಮಂತ್ ಅವ್ರ ಕತೆ ಅಂತೂ ನಿಮಗೆ ಗೊತ್ತೇ ಇದೆ. ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಅಂತ ಹೋಗಿದ್ರು. ಆಗ ರಾಹುಲ್ ಗಾಂಧಿ ನಾಯಿಗೆ ಬಿಸ್ಕೆಟ್ ತಿನ್ನಿಸ್ತಾ ಇದ್ರು. ಇದು ಹಿಮಂತಂದು ಕತೆ ನಾನು ಇದರಲ್ಲಿ ಬರೆದಿದ್ದೀನಿ. ಏಕೆಂದ್ರೆ ಮಿಸಸ್ ಗಾಂಧಿ ನನ್ನನ್ನೇ ಕಳಿಸಿದ್ದಿದ್ದು. ಅಲ್ಲಿ ಹೋಗಿ ನೋಡಿ, ಬಹುಮತ ಹಿಮಂತಂದಾಗಿದ್ಯಾ ಇಲ್ವಾ, ನಾನು ಲೀಡರ್ ಆಫ್ ಅಪೋಸಿಷನ್ ಆಗಿದೆ, ಶ್ರೀನಗರದಿಂದ ನನ್ನನ್ನು ಕರೆಸ್ಕೊಂಡ್ರು. ಇಲ್ಲಿ ವಿವಾದ ನಡೀತಾ ಇದೆ, ಅವನು ವೋಟ್ ಆಫ್ ಹಿಮಂತ CM ವಿರುದ್ಧ ವೋಟ್ ಆಫ್ ನೋ ಕಾನ್ಫಿಡೆನ್ಸ್ ಕರೆದಿದ್ದಾನೆ. ಸೊ ನೀವು ಹೋಗಿ ನೋಡಿ, ಇದರ ಎಲೆಕ್ಷನ್ ಮಾಡಿ ಅಂತ. ಸೊ ನಾನೇ ನನ್ನ ಮನೆಯಲ್ಲಿ, ಡೆಲ್ಲಿ ಮನೆಯಲ್ಲಿ ಹಿಮಂತನ್ನ ಕರೆಸ್ದೆ. ಅವನ ಜೊತೆಗೆ 45 MLAಗಳಿದ್ರು. CMನೂ ಕರೆಸ್ದೆ, ಅವನ ಜೊತೆಗೆ 7 MLA ಇದ್ರು. ಆದರೆ ಮಿಸಸ್ ಗಾಂಧಿ ಹೇಳಿದ್ರು, ಸರಿ ಆಯ್ತು, ಯಾರ ಜೊತೆ 45 MLA ಇದ್ದಾರೋ ಅವ್ರನ್ನೇ ಲೀಡರ್ ಮಾಡಿ ಅಂದ್ರು. ನಾನು ಬೆಳಗ್ಗೆ ಹೋಗೋನಿದ್ದೆ. ಸಂಜೆ ರಾಹುಲ್ ಗಾಂಧಿಯಿಂದ ಫೋನ್ ಬಂತು, ನೀವು ಹೋಗ್ತಾ ಇದ್ದೀರಲ್ವಾ, ಬೆಳಗ್ಗೆ ನನ್ನ ಮೀಟ್ ಮಾಡಿ. ಬೆಳಗ್ಗೆ ಹೋಗಿ ನೋಡ್ತೀನಿ, CM ಅವ್ರ ಜೊತೆ ಕೂತಿದ್ದಾರೆ. ಇಲ್ಲ, ಇವರನ್ನೇ ಆರಿಸಿ ಅಂತ ಹೇಳಿದ್ರು. ನಾನಂದೆ, ಹಿಮಂತ ಹತ್ರ ಮೆಜಾರಿಟಿ ಇದೆ, ಇವ್ರ ಹತ್ರ 7 ಜನ ಇದ್ದಾರೆ, ಅವ್ರ ಹತ್ರ 45 ಇದೆ, ಮೆಜಾರಿಟಿ ಇದೆ ಎಂದೆ. ಹೋಗ್ಬಿಡ್ತಾನೆ ಅಂದ್ರು. ಹೋಗ್ಲಿ ಬಿಡಿ ಎಂದೆ. ಈಗ ನಾರ್ತ್ ಈಸ್ಟ್ಗೆ ಇನ್ಚಾರ್ಜ್ ಅವನು ಅಂದ್ರು. ಆಗ್ಲಿ ಬಿಡಿ, ಏನು ಅಂದೆ. ಅವ್ನು ನಿರ್ಧಾರ ಮಾಡಾಗಿತ್ತು, ಓಡೋದ. ಮತ್ತಿವತ್ತು ಯಾಕೆ ಆಳ್ತಾ ಇದ್ದಾರೆ? ಅವನಿಡೀ ನಾರ್ತ್ ಈಸ್ಟೆಲ್ಲ 8 ಸ್ಟೇಟ್ಸ್ ತಗೊಂಬಿಟ್ಟ, ಅವನದಕ್ಕೆ ಇನ್ಚಾರ್ಜ್ ಆಗಿದ್ದ. ಆದ್ರೂ ಇವ್ರು ಹೇಳ್ತಾರೆ ಇವರು ಕಾಂಗ್ರೆಸ್ಗೆ ಒಳ್ಳೇದು ಮಾಡ್ತಿದ್ದಾರೆ ಅಂತ. ಕಾಂಗ್ರೆಸ್ಗೆ ಒಳ್ಳೇದು ಮಾಡ್ತಾ ಇದ್ದಾರಾ, ಇಲ್ಲ ಮೋದಿ ಸಾಹೇಬ್ರಿಗೆ ಒಳ್ಳೇದು ಮಾಡ್ತಾ ಇದ್ದಾರಾ? ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಅವ್ರಿಗೇನಾಯ್ತು? ಅವರಂತೂ ಮುಖ್ಯಮಂತ್ರಿ ಆಗಿದ್ರು. ಅವರು ಆಗಿದ್ರು. ಅವ್ರದ್ದು ಇದ್ರಲ್ಲಿ ಬರ್ದಿದ್ದೀನಿ. ಅವ್ರನ್ನೂ ಅಷ್ಟೇ ವರ್ಕಿಂಗ್ ಕಮಿಟಿಯಿಂದ ಆರಿಸಿದ್ದು. ಈಗ ಪೂರ್ತಿ ವರ್ಕಿಂಗ್ ಕಮಿಟಿ ಕತೆಗಳನ್ನ ಹೇಳಲ್ಲ, ಸ್ವಲ್ಪ ಹೇಳ್ತೀನಷ್ಟೇ. ದಯವಿಟ್ಟು ಸ್ವಲ್ಪನೇ ಹೇಳಿ, ಆದ್ರೆ ನಿಜ ಹೇಳಿ ನಮ್ಗೆ. ಖಂಡಿತ. ನೋಡಿ, ನಾನು ಸತ್ಯ ಬಿಟ್ಟು ಬೇರೆ ಗಾಂಧಿವಾದಿ ನಾನು ಈ ವಿಷಯದಲ್ಲಿ, ಸತ್ಯ ಹೇಳೋ ವಿಷಯದಲ್ಲಿ. ನಾನು ವರ್ಕಿಂಗ್ ಕಮಿಟಿ ಅದಾದ್ಮೇಲೆ, ಮನೆ ಹಾಳಾದ್ಮೇಲೆ ಕರೆದ್ರಲ್ಲ, ನೋಡಿ, ಎಲ್ಲದಕ್ಕಿಂತ ಮೊದಲು ಆರೋಪಿನ ಕರ್ಕೊಂಡು ಬನ್ನಿ ಅಂತ ಹೇಳಿದೆ. ಈ ಪಂಜಾಬ್ನ ಮುಳುಗ್ಸದ್ನಲ್ಲ, ಅವನ್ನ ಕರ್ಕೊಂಬನ್ನಿ ಹಿಂದೆ. ಎಲೆಕ್ಷನ್ಗೆ 4 ತಿಂಗಳಿಗೆ ಮುಂಚೆ ಯಾವ ಮೂರ್ಖ ಶಿಖಾಮಣಿ ಚೀಫ್ ಮಿನಿಸ್ಟರ್ನ ಚೇಂಜ್ ಮಾಡ್ತಾನೆ? ನಮಗೆ 4ನೇ ಕ್ಲಾಸಲ್ಲಿ ಹಳ್ಳಿನಲ್ಲಿ ಹೇಳ್ಕೊಟ್ಟಿದ್ರು, ಮಿಡ್ ಸ್ಟ್ರೀಮಲ್ಲಿ ಕುದುರೆ ಬದಲಾಯಿಸಬಾರ್ದು ಅಂತ. ಮಿಡ್ ಸ್ಟ್ರೀಮ್ ಕುದುರೆನ ಬದಲಾಯಿಸಿದ್ರೆ ಬಿದ್ದೋಗ್ಬಿಡ್ತೀರಾ, ಕೊಚ್ಕೊಂಡು ಹೋಗ್ಬಿಡ್ತೀರಾ. ಕುದುರೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರಲ್ಲ ನವಜೋತ್ ಸಿಂಗ್ ಸಿಧು. ಹಾ, ಇದು ನಿಜಾನೇ. ಇಂಥ ಒಳ್ಳೆ ಕುದುರೆ ನಾನು ನೋಡೇ ಇಲ್ಲ. ಅದು ಪ್ಯಾಸೆಂಜರ್ನ ಕೂರಿಸ್ಕೊಂಡು ತಾನೇ ಮುಳುಗುವಂಥದ್ದು. ನಾನು ಇಲ್ಲಿ ತನಕ ಹಿಂದೂಸ್ಥಾನದಲ್ಲಿ ಒಂದು 138 ವರ್ಷಗಳದ್ದು ಓದಿದ್ದೀನಿ, ಮತ್ತೆ 50 ವರ್ಷಗಳಿಂದ ನೋಡಿದ್ದೀನಿ. ಈ ಕಾಂಗ್ರೆಸ್ ಪ್ರೆಸಿಡೆಂಟ್ ನವಜೋತ್ ಸಿಧು ಎಲೆಕ್ಷನ್ ಪ್ರಚಾರದಲ್ಲಿ ಹೇಳ್ತಾನೆ, ಈ ಚೀಫ್ ಮಿನಿಸ್ಟರ್ ಇದಾನಲ್ಲ ಸುಳ್ಳು ಹೇಳ್ತಾನೆ, ಯಾಕೆಂದ್ರೆ ಈಗ ಮಾಡ್ತಿರೋ ಪ್ರಾಮಿಸ್ ಎಲ್ಲ ಸುಳ್ಳು, ಇವನಿಗೆ ಗೆಲ್ಲೋದಕ್ಕೆ ಇಷ್ಟ ಇಲ್ಲ ಅಂತ, ಇವನು ಕಳ್ಳ ಅಂತ. ಬರೀ ಇದಿಷ್ಟೇ ಅಲ್ಲ, ಅವ್ರ ಮಗಳು ಕೂಡ ಪಾರ್ಟಿ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇದ್ದಾಳೆ, ನಮ್ಮ ಚೀಫ್ ಮಿನಿಸ್ಟ್ರು ಕಳ್ಳ ಅಂತ ಇದ್ದಾಳೆ. ಇಂಥ ಪಾರ್ಟಿಗೆ ಯಾರು ವೋಟ್ ಹಾಕ್ತಾರೆ ಹೇಳಿ ಸೊಮ್ಮೆ? ಯಾವ ಪಾರ್ಟಿ ಪ್ರೆಸಿಡೆಂಟ್ ಅವನು ಮತ್ತು ಅವನ ಮಗಳು ತಮ್ಮ ಚೀಫ್ ಮಿನಿಸ್ಟರ್ನ ಕಳ್ಳ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ? ನಮ್ಮ ಪಾರ್ಟಿ ಚೀಫ್ ಮಿನಿಸ್ಟರ್ ಕಳ್ಳ ಅಂತೆ. ಜನ ದಡ್ರ ವೋಟ್ ಹಾಕೋದಿಕ್ಕೆ. ಸೊ ಇವನನ್ನ ಸೆಲೆಕ್ಷನ್ ಮಾಡ್ತಾನಲ್ಲ, ಈ ಥರದೊಬ್ಬ ವ್ಯಕ್ತಿನ ಬಿಜೆಪಿಗೆ ಸಹಾಯ ಮಾಡ್ತಿರೋದು, ಅಥವಾ ಮೋದಿಜಿಗೆ ಅವನ್ ಸಪೋರ್ಟ್ ಮಾಡ್ತಾ ಇದ್ದಾನ, ಇಲ್ಲ ನಾನು ಮಾಡ್ತಾ ಇದ್ದೇನೆ? ನಾನ್ ಕೇಳ್ಪಟ್ಟೆ ಇದೀಗ ರಾಜಸ್ಥಾನದಲ್ಲಿ ಬಂಡಾಯ ಎದ್ದಿದೆ, ಮತ್ತೆ ಸಚಿನ್ ಪೈಲಟ್ ಕೋಪದಿಂದ ಕುದಿತಾ ಇದ್ದಾರೆ ಅಂತ. ಈಗ ನೋಡಿ, ಕಾಂಗ್ರೆಸ್ ಜೀವಂತ ಇರಬೇಕು ಅನ್ನೋದೇ ನನ್ನ ಆಸೆ.
ಆದ್ರೆ ಖುದ್ದು ಕ್ಯಾಪ್ಟನ್ನೇ ಶಿಪ್ನ ಮುಳುಗಿಸ್ತಾ ಇರ್ಬೇಕಾದ್ರೆ ನಾನು ಹೇಗೆ ಕಾಪಾಡ್ಲಿ ಹೇಳಿ? ಕ್ಯಾಪ್ಟನ್ ಏನ್ ಅನ್ಕೋತಾ ಇದ್ದಾನೆ, ಬೇಗ ಬೇಗ ಎಲ್ಲಿ ಜಾಸ್ತಿ ಟರ್ಬುಲೆನ್ಸ್ ಇರುತ್ತೋ ಅಲ್ಲಿ ತಗೊಂಡು ಹೋಗು, ಇಲ್ಲಿ ಮುಳುಗ್ತಾನೆ ಇಲ್ಲ ಮುಂಡೆದು. ಈಗ ಅರ್ಧ, ಈಗ 90% ಮುಳುಗಿದೆ, ಆದ್ರೆ ಒಂದು ಸ್ವಲ್ಪ ಇನ್ನು ಮೇಲ್ ಕಾಣಿಸ್ಕೋತಾ ಇದೆ. ಅಲ್ಲಿ ಟರ್ಬುಲೆನ್ಸ್ ತಗೊಂಡು ಹೋದ್ರೆ ಇನ್ನು ಬೇಗ ಮುಳುಗೋಗುತ್ತೆ. ಕವಿ ಹೇಳ್ತಾನೆ, ಎಲ್ಲಿ ನೀರು ಕಡಿಮೆ ಇತ್ತೋ ಅಲ್ಲಿ ನನ್ನ ಹೆಂಡತಿ ಮುಳುಗಿ ಸತ್ ಹೋದ್ಲು. ಅಂದ್ರೆ ಇಲ್ಲಿ ಸ್ವಲ್ಪ ಆದ್ರೂ ನೀರಿತ್ತಲ್ಲ, ಇದು ಮರಳಲ್ಲೇ ಮುಳುಗೋಗ್ತಾ ಇದೆ. ಅದ ಸಾಹೇಬ್ರೆ, ನೋಡಿ ಒಂದು ಮಾತಿದೆ, ವೇಷದ ಮಾರುಕಟ್ಟೆನಲ್ಲಿ ಪ್ರೀತಿ ಅಂಗಡಿನ ತೆರೆಯೋದಕ್ಕೆ ಹೋಗಿದ್ದಾರೆ. ನೀವ್ ಯಾವತ್ತಾದ್ರೂ ಅಂಗಡಿಗೆ ಭೇಟಿ ಕೊಟ್ಟಿದ್ದೀರಾ? ಇಲ್ಲ 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 ಇಲ್ಲ. ಬಾಲ್ಯದಿಂದನೂ ನಮಗೊಂದು ಒಳ್ಳೆ ಅಭ್ಯಾಸ ಇದೆ. ಖುದ್ದು ಸಂಪಾದಿಸ್ತೀವಿ, ಸಂಪಾದಿಸಿರೋ ದುಡ್ಡಿಂದ ಇನ್ನೊಬ್ರಿಗೂ ಊಟ ಹಾಕ್ತೀವಿ. ನಾವ್ ಯಾರ್ದು ತಲೆ ಹೊಡೆದು ತಿನ್ನೋದಿಲ್ಲ, ಯಾರತ್ರನೂ ಭಿಕ್ಷೆ ಬೇಡ ತಿನ್ನೋದಿಲ್ಲ. ಅವ್ರು ಭಿಕ್ಷೆ ಬೇಡ ತಿಂತಾರೆ, ಹೊಗಳ್ತಾ ಇರೋದು, ಬೂಟ್ ಪಾಲಿಶ್ ಮಾಡೋದು, ಮತ್ತೆ ಕೊಟ್ಬಿಡಿ ಪೊಸಿಷನ್ನು, ನಮ್ಮನ್ನ ವಿರೋಧ ಮಾಡಿ, ಮೋದಿನ ವಿರೋಧ ಮಾಡಿ, ನಮ್ಮ ವಿರೋಧ ಮಾಡಿ, ಮೋದಿ ವಿರೋಧ ಮಾಡಿ ಪವರ್ಗೆ ಬರ್ತಾರೆ ಅಂತಂದ್ರೆ ಗಾಡ್ ಬ್ಲೆಸ್ ದೆಮ್. ನನ್ನ ಕಡೆಯಿಂದನೂ ವಿಷಯ ಸಿಗುತ್ತೆ.